respected Sri K.K. Pai, Dr. Shantaram, ವೇದಿಕೆ ಮೇಲಿರುವ ನನ್ನ ಎಲ್ಲ ಆತ್ಮೀಯರೇ, ನನ್ನ ಕುಟುಂಬದ ಹಿರಿಯರೇ, ಯಾಕಂದ್ರೆ ನನ್ನ ಚಿಕ್ಕಪ್ಪನಿದ್ದಾರೆ, ಚಿಕ್ಕಮ್ಮನಿದ್ದಾರೆ, ಎಲ್ಲ ಆತ್ಮೀಯ ಅಭಿಮಾನಿ ಬಂಧುಗಳೇ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಎಷ್ಟು ತಡ ಆದರೂ ಚಿಂತಿಲ್ಲ, ಕಾರ್ಯಕ್ರಮ ಮುಗಿಸಿಯೇ ಹೋಗುವುದು ಎಂಬ ನನ್ನ ಮೇಲಿನ ಪ್ರೀತಿಯಿಂದ ಸೀಟ್ ಇಲ್ಲದಿದ್ದರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಲ್ಲರಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಕೃತಜ್ಞತೆ ತುಂಬಿದಂತಹ ಭಾವದಿಂದ ನಿಮ್ಮೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಈ ನೋಡುತ್ತಿರುವಂತಹ ದೃಶ್ಯವನ್ನು ನಾನು ಹಲವಾರು ಬಾರಿ ಏರ್ಪಡಿಸಿದ್ದೇನೆ, ಅಥವಾ ಇಲ್ಲಿಯೇ ಹೀಗೆ ಸಮ್ಮಾನ ಆಗುವುದನ್ನು ನಾನು ಅಲ್ಲಿ ಕುಳಿತು ನೋಡಿದ್ದೇನೆ, ಅಥವಾ ವೇದಿಕೆ ಅಕ್ಕಪಕ್ಕ ನಿಂತುಕೊಂಡು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿಕೊಂಡು ವಾಲಂಟಿಯರ್ಸ್ಗೆ ಸೂಚನೆ ಕೊಟ್ಟು ಮಾಡಿಸಿದ್ದೇನೆ. ಆದರೆ ಇಷ್ಟೆಲ್ಲ ಮಾಲೆ ಹಾಕಿಸಿಕೊಳ್ಳುವುದು ಹೇಗೆ, ಏನು ಅನ್ನಿಸ್ತದೆ ಅನ್ನುವುದು ಈಗಲೇ ಪ್ರಥಮ ಬಾರಿಗೆ ನನ್ನ ಅನುಭವಕ್ಕೆ ಬಂದ ವಿಷಯ. ಸಂತೋಷವಾಗ್ತದೆ. ನಮ್ಮನ್ನು ಇನ್ನೊಬ್ಬರು ಹೊಗಳುವಾಗ ಯಾರಿಗೆ ಸಂತೋಷ ಆಗುವುದಿಲ್ಲ. ಆದರೆ ನಾನು ಅಂತ ಎಲ್ಲ ಕ್ಷಣಗಳಲ್ಲಿ ನನ್ನ ಮನಸ್ಸನ್ನು ಮತ್ತೆ ಮತ್ತೆ ಚಿವುಟುಕೊಳ್ತಿದ್ದೆ. ಸಂತೋಷ ಪಡಬೇಡ, ಸಂತೋಷ ಪಡಬೇಡ, ಸಂತೋಷ ಪಡಬೇಡ. ಸಂಗತಿ ಏನಲ್ಲ, ಇದು ದೊಡ್ಡ ವಿಷಯ ಏನಲ್ಲ. ಯಾಕೆಂದರೆ ನನಗಿಂತ ನಮಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿದವರು ಹಲವರಿದ್ದಾರೆ. ಅವರಿಗೆ ನಾವು ಹೋಲಿಸಿಕೊಂಡ್ರೆ, ನಮ್ಮನ್ನು ನಾವು ತುಲನೆ ಮಾಡಿಕೊಂಡ್ರೆ ನಮ್ಮದು ಏನು ಸಾಧನೆಯಲ್ಲ. ಇದು ಪ್ರಾಮಾಣಿಕವಾದಂಥ ನನ್ನ ಅನಿಸಿಕೆ. ಕೇವಲ ಔಪಚಾರಿಕವಾಗಿ ಈ ವೇದಿಕಾ ಧರ್ಮದಲ್ಲಿ ಹೀಗೆ ಮಾತಾಡ್ತಾನೆ ತಾವು ಯಾರು ಭಾವಿಸಬೇಡಿ. ಇವತ್ತು ಬೆಳಿಗ್ಗೆ ನನ್ನ ಸಹೋದ್ಯೋಗಿ ಮಿತ್ರರೊಬ್ಬರು ಫೋನ್ ಮಾಡುವಾಗ, ಯಾಕಂದರೆ ನಾನು ಮನೆಯಲ್ಲಿ ಸುಮಾರು 5-6 ಗಂಟೆ ಮೇಲೆ ನಮ್ಮ ಸಹೋದ್ಯೋಗಿಗಳಿಗೆಲ್ಲ ಫೋನ್ ಮಾಡ್ತಾ ಇರೋದು. ಮೊದಲೇ ಕೇಳ್ಕೊಂಡಿರ್ತೇನೆ, ನೀವು ಎಷ್ಟು ಗಂಟೆಗೆ ಹೇಳೋದು, ಉಪದ್ರ ಆಗೋದಿಲ್ಲ ಅಂತ ಹೇಳಿಕೊಂಡು. ಕೃಷ್ಣ ಭಟ್ಟಿಗಾಗಲಿ, ರಾಜಗೋಪಾಲಿಗಾಗಲಿ, ಇವರಿಗೆಲ್ಲ ಫೋನ್ ಮಾಡುವಾಗ ಮೊದಲೇ ಕೇಳೋದು. ಯಾಕಂದರೆ ಇವತ್ತಾಗಬೇಕಾದ ಕೆಲಸ ಅಂತ ಅಲ್ಲಿಂದಲೇ ನಾನು ಆರಂಭ ಮಾಡಿ ನಿಶ್ಚಯ ಮಾಡಿ ಇಷ್ಟು ಕೆಲಸ ಆಗಬೇಕು ಅಂತೇಳಿ ಕಾಲೇಜಿಗೆ ಬರುವುದು. ಹಾಗೆ ಅವಳು ಕೇಳಿದ್ರು, ನಿಮಗೆ ಇವತ್ತು ಏನು ಅನ್ನಿಸ್ತದೆ ಅಂತ ಕೇಳಿದರು. ನನಗೆ ಅದರ ಬಗ್ಗೆ ಏನು ಕಲ್ಪನೆ ಇರಲಿಲ್ಲ. ಆ ಅನುಭವ ಆಗದೆ ಏನು ಅನ್ನಿಸುವುದು. ಮತ್ತೆ ಕ್ಷಮಿಸಬೇಕು, ಸಾಮಾನ್ಯವಾಗಿ ನಾನು ಪರ್ಸನಲ್ ವಿಷಯಗಳನ್ನು ವೇದಿಕೆಯಲ್ಲಿ ಮಾತಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಬಹುಶಃ ಇವತ್ತಿನ ಸಂದರ್ಭದ ರೆಲೆವೆನ್ಸ್ ಆ್ಯಂಡ್ ಅಪ್ರಾಪ್ರಿಯೇಟ್ನೆಸ್, ಔಚಿತ್ಯ ಮತ್ತು ಪ್ರಸ್ತುತತೆ ಎರಡನ್ನು ಗಮನಿಸಿದರೆ ನಾನು ಖಾಸಗಿಯಾದಂಥ ಕೆಲವು ಮಾತುಗಳನ್ನು, ವೈಯಕ್ತಿಕವಾದಂಥ ಕೆಲವು ಮಾತುಗಳನ್ನು ಆಡಿದರೆ ಇವರು ಏನಪ್ಪ ಬೋರ್ ಮಾಡ್ತಾರೆ, ನಮಗಿದೆಲ್ಲ ಬೇಕಾ ಅಂತ ನೀವು ತಿಳಿಯದೆ ನನ್ನ ಕ್ಷಮಿಸಬೇಕು ಅಂತ ಮೊದಲೇ ವಿನಂತಿಸಿಕೊಳ್ತೇನೆ. ಯಾಕಂದರೆ ಇದು ಈ ವೇದಿಕೆ ಒಂದು ರೀತಿಯಲ್ಲಿ ಹಿಂದೆ ನೋಡಿ ಸ್ಮರಣೆಗಳನ್ನು ಮಾಡಿಕೊಳ್ಳುವ ಸಂದರ್ಭವೂ ಹೌದು. 1965ನೇ ಇಸ್ವಿಯಲ್ಲಿ ಗಾಂಧಿ ಟೊಪ್ಪಿ ಹಾಕಿಕೊಂಡು, ಆ ಕಾಲ ಪ್ಯಾಂಟ್ ಇಲ್ಲ, ಮುಂದಿಲ್ಲ, ಚಡ್ಡಿ, ಶಾರ್ಟ್ ಶರ್ಟ್ ಅಲ್ಲ, ಹಾಫ್ ಪ್ಯಾಂಟ್, ಈಗದ ಹಾಗೆ ಹಾಫ್ ಪ್ಯಾಂಟ್ ಅಲ್ಲ, ಅದನ್ನು ಹಾಕಿಕೊಂಡು ನನ್ನ ತಂದೆಯವರ ಜೊತೆಗೆ ಆ ಹಳೆ ಗೇಟ್ನಲ್ಲಿ ಒಳ ಬರುವಾಗ ಹರಿದಾಸ್ ಭಟ್ರು ಕಾರ್ ಏನೋ ಹೊರದು ಹಾಳಾಯಿತು, ಅಲ್ಲಿ ನಿಂತ್ಕೊಂಡು ತಂದೆಯವರನ್ನು ಸ್ವಾಗತಿಸಿದರು. ಆ ದಿನದಿಂದ ಜೂನ್ ತಿಂಗಳು ಈ ಕಾಲೇಜಿನೊಂದಿಗೆ ನನ್ನ ಬದುಕು ಎರಕಗೊಂಡಿದೆ. ಮತ್ತೆ ನಾನು ಇಷ್ಟು ಈ ದೀರ್ಘಾವಧಿಯಲ್ಲಿ ಬೆಳೆಯುವುದು ಸಾಧ್ಯವಾಗಿದೆ. ಅದಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಕರತಾಡನ ಇತ್ಯಾದಿಗಳನ್ನು ಇವತ್ತು ಪಡೆಯುವುದು ಸಾಧ್ಯವಾದದ್ದು
ಆ ದಿವಸ ನಾನು ಕಾಲೇಜಿಗೆ ಸೇರಿದ್ದರಿಂದ. ಅದರಿಂದ ಮೊದಲ ಕೃತಜ್ಞತೆ. ಯಾಕಂದ್ರೆ ನಾನು ಆವಾಗ ಹೈಸ್ಕೂಲ್ ಮುಗಿಸಿದ ಆವಾಗ ಹಳ್ಳಿಯಲ್ಲಿ ಬೆಳೆದವಳು, ಗೊತ್ತಿಲ್ಲ ವಿಷಯಗಳು. PPC ಸೇರೋದು ಅಂತ ಯೋಚನೆ ಮಾಡಿದ್ದು. ಆವಾಗ ಬೇಡ ಮಾಡಿ ಹರದಾಸ್ ಭಟ್ರಿದ್ರು, ಒಂದು ಒಳ್ಳೆ ಕಾಲೇಜು ಅಂತ ಹೇಳಿ ತಂದೆ ಅವರು ಇಲ್ಲಿಗೆ ಅಡ್ಮಿಟ್ ಮಾಡಿದ್ರು, ಕಾಲೇಜಿಗೆ ಅಡ್ಮಿಟ್ ಮಾಡಿ. ಹಳ್ಳಿಯಲ್ಲಿ ಬೆಳೆದವರು ನಾವು. ಮ್ಯಾನರ್ಸ್ ರಿಲೇಟಿವ್. ನಮಗೆ ಕೆಲವೊಮ್ಮೆ ಸಾಮಾಜಿಕವಾದ ಮ್ಯಾನರ್ಸ್ ಗೊತ್ತಿರುವುದಿಲ್ಲ. ನಾನೊಂದು ಘಟನೆ ಹೇಳ್ತೇನೆ. ಅಡ್ಮಿಷನ್ ಆಗುವ ಸಮಯದಲ್ಲಿ ಪ್ರಿನ್ಸಿಪಲ್ ಚೇಂಬರಿಗೆ ತಂದೆಯವರು ಬರ್ತಾರೆ, ಜೊತೆಗೆ ವಿದ್ಯಾರ್ಥಿ ಬರ್ತಾರೆ. ವಿದ್ಯಾರ್ಥಿಯನ್ನು ಮಾಡಬೇಕು, ತಂದೆಯವರಿಗೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಪ್ರಿನ್ಸಿಪಾಲು. ನಮಗೇನು ಗೊತ್ತುಂಟು ಏನು ಮಾಡಬೇಕು ಅಂತೇಳಿ. ಅಲ್ಲಿ ಮತ್ತೊಂದು ಕುರ್ಚಿ ಉಂಟು, ನಾನು ಕೂತ್ಕೊಂಡೆ. ಆವಾಗ ಬಹುಶಃ BV ಆಚಾರ್ಯರು ಪಕ್ಕದಲ್ಲಿ, ಸ್ಟೂಡೆಂಟ್ ಕೂತ್ಕೊಂಡು ಮಾಡಬೇಕು, ವಿದ್ಯಾರ್ಥಿ ನಿಲ್ಲು ಅಂತೇಳಿ. ಇದನ್ನು ಯಾಕೆ ಸ್ಮರಿಸಿಕೊಳ್ತೇನೆ ಅಂತ ಹೇಳಿದ್ರೆ, ಈ ಕೆಲಸವನ್ನು ನಾವು ಈ ವರ್ಷವೂ ಮಾಡಿದ್ದೇವೆ, ಪ್ರತಿ ವರ್ಷವೂ ಮಾಡುತ್ತಾ ಬಂದಿದ್ದೇವೆ. ಆದ್ರಿಂದ ಒಮ್ಮೊಮ್ಮೆ ನಾನು ಪ್ರಿನ್ಸಿಪಾಲ್ ಕುರ್ಚಿಯಲ್ಲಿ ಕೂತಿರ್ಬೋದು, ಅಡ್ಮಿಷನ್ ಕಮಿಟಿ ಉಳಿದವರೆಲ್ಲ ಪ್ರಿನ್ಸಿಪಾಲ್ ಚೇಂಬರ್ನಲ್ಲಿ ವಿದ್ಯಾರ್ಥಿ ಕುಳಿತುಕೊಳ್ಳುವುದಲ್ಲ, ಹಿರಿಯರು ಮಾತ್ರ ಅಂತ ಹೇಳುವಾಗ ನನಗೆ ಒಳಗಿನ ಅಯ್ಯೋ ನಾನು ಹೀಗೆ ಮಾಡಿದ್ದೆ ಕೆಲವು ವರ್ಷಗಳ ಹಿಂದೆ, ಗೊತ್ತಿಲ್ಲ ಹೇಳಬೇಕು. ಅಂದ್ರೆ ಈ ಮ್ಯಾನರ್ಸ್ ಆರ್ ಟು ಬಿ ಟಾಟ್. ಅರವತ್ತೊಂಬತ್ತರವರೆಗೆ ಇಲ್ಲಿದ್ದೆ. ಆವಾಗಲೇ ಕ್ಲಾಸ್ ರೂಮಿನ ವಿದ್ಯೆ ಮಾತ್ರ ಅಲ್ಲ, ಅದರೊಟ್ಟಿಗೆ ನಾಟಕ, ಯಕ್ಷಗಾನ ಇತ್ಯಾದಿ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದು ಇಲ್ಲಿ ಸಾಧ್ಯವಾಗಿತ್ತು. ಹರದಾಸ್ ಭಟ್ರು DV ಆಚಾರ್ಯ ಹೇಳಿದ್ರು, ಆಯ್ತು ಯಕ್ಷಗಾನ ಮಾಡುವುದಾದ್ರೆ ಮಾಡು ಅಂತೇಳಿ. ಹಾಗೆ ಯಕ್ಷಗಾನದ ರುಚಿಯನ್ನು ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿ ಆಗಿರುವಾಗ ಉಂಡಿದ್ದೆ. ನನ್ನ ವಿದ್ಯಾರ್ಥಿನಿ ಈ ಎಲ್ಲ ಪಠ್ಯೇತರ ಚಟುವಟಿಕೆ ಒಂದಿಗೆ ಈ ಕಾಲೇಜಿನಲ್ಲಿಯೇ ಆಗುತ್ತಾ ಬಂದಿದೆ. ಒಳ್ಳೆ ಮಾತುಗಳನ್ನು ಅಭಿನಂದನೆಯ ಭಾಷಣಗಳಲ್ಲಿ ನೀವು ಹೇಳಿದ್ದೀರಿ. ನಾನು ಬ್ಯಾಲೆನ್ಸ್ಡ್ ಆಫ್ ಮೈಂಡ್ ಆಗಲಿ ಅಥವಾ ಸೌಮ್ಯ ಮನಸ್ಕನಾಗಿ ಆಗಲಿ ದೊಡ್ಡ ಜಂಬ, ಗತ್ತು, ಪೊಸಿಷನ್, ಪವರಿನ ಎಕ್ಸಿಬಿಷನ್ ಮಾಡದೆ ಇರುವುದಕ್ಕೆ ನಾನು ಆ ವಿದ್ಯಾರ್ಥಿ ದೆಸೆಯಲ್ಲಿಯೇ ನಮ್ಮ ಭಾರತ ದೇಶದ ಸಮಗ್ರ ಸಂಸ್ಕೃತಿಯ ತತ್ವಜ್ಞಾನದ ಬಟ್ಟಿ ಇಳಿಸುವಿಕೆ ಒಂದು ಪುಸ್ತಕ ನುರಿಯುತ್ತಿರುವ ಮಂಕುತಿಮ್ಮನ ಕಗ್ಗ ಆವಾಗಲೇ ಓದಿದ್ದೆ. ದ್ವಿತೀಯ BA ಅಲ್ಲಿ ನೀವು ಮೆಚ್ಚಿದ ಪುಸ್ತಕ, ಅದರ ಬಗ್ಗೆ ಪ್ರಬಂಧ ಬರೀರಿ ಅಂತ ಹೇಳಿದವಾಗ ಅದರ ಬಗ್ಗೆ ನಾನು ಬರೆದಿದ್ದೆ. ಆವಾಗ ಲೀಲಾ ಭಟ್ರು ಬಂದು, ಅದ್ಯಾರು ಲಕ್ಷ್ಮೀನಾರಾಯಣ ಸ್ವಾಮಿ ಕ್ಲಾಸ್ನಲ್ಲಿ ಅಂತ ಕೇಳಿದ್ರು. ನಾನಿದ್ದು ನಿಂತೆ, ಅಂತ ನೋಡಿದ್ರು. ಇದನ್ನು ನಾನು ಯಾಕೆ ಉದಾಹರಿಸಿದೆ ಅಂದರೆ, ನನ್ನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ, ನನ್ನ ಧ್ಯೇಯ ಧೋರಣೆಗಳನ್ನು ನಾನು ಕಲ್ಪಿಸಿಕೊಳ್ಳುವಲ್ಲಿ ನನಗೆ ಗ್ರಂಥಗಳು ಸಹಕಾರಿಯಾಗಿವೆ. ಅದರಲ್ಲಿ ಈ ಮಂಕುತಿಮ್ಮನ ಕಗ್ಗ ನನ್ನ ಮೇಲೆ ಬಹಳ ಪ್ರಭಾವ ಬೀರುವುದರಿಂದ ಎಷ್ಟೋ ಬಾರಿ ನನ್ನ ಪ್ರಾಂಶುಪಾಲರ ಹುದ್ದೆಯಲ್ಲಿ ನಾನು ಸಾಮಾನ್ಯವಾಗಿ ಇತರರು ಕಷ್ಟವೆಂದು ತಿಳಿಯುವ ಸಂದರ್ಭಗಳ ಒದಗಿ ಬಂದಾವಾಗ ನನಗೆ ಕಷ್ಟ ಆಗಲೇ ಇಲ್ಲ.